ಇದು ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ. ಆದ್ರೆ ಈಗ ಫಾರೆಸ್ಟರ್ ಬಂದು ಈಗ ಸರ್ವೆ ನಂಬರ್ 87 ರಲ್ಲಿ ನಮ್ದು ಫಾರೆಸ್ಟ್ ಅಂತ ಹೇಳಿ ಎಲ್ಲರಿಗೂ ಹಕ್ಕುಪತ್ರ ಅರ್ಜಿ ಕೊಟ್ಟೋಗಿದ್ದಾರೆ. ಇಲ್ಲಿ ಫಾರೆಸ್ಟ್ ಆಗೈತೆ ಅಂತೇಳಿ ಹಿಂದೆ ನೋಟಿಸ್ ಅನ್ನ ಕೊಟ್ಟೋಗಿದ್ದಾರೆ. ಆದ್ರೆ ನಮ್ಮ ಹಿಂದಾಲಿಂದಾನು ನಮ್ಮ ಅಜ್ಜ ಅಜ್ಜಿ ಹೆಚ್ಚು ಕಮ್ಮಿ 3 ತಲೆಮಾರಿಂದ ನಾವು ಇಲ್ಲಿ ವಾಸ ಮಾಡಿಕೊಂಡ ಬರ್ತಾ ಇದೀವಿ. ಅಂದ್ರೆ ಈಗ ಈ ಗ್ರಾಮವನ್ನ ಫಾರೆಸ್ಟ್ ಎಲ್ಲ ಅವರು ವಾಸಕ್ಕೆ ಮಾಡಿಕೊಳ್ಳಕ್ಕೆ ಹೊರಟಿದ್ದಾರೆ. ಊರು ಕಾನ್ಲೆಪುರ ಇದು. ಅದು ಈಗ ನಮ್ಗೆ ಏನಂದ್ರೆ ಈಗ ಹಕ್ಕುಪತ್ರ ಆದಾದ್ರೆ ಈಗ ಒಂದು 2018ರಲ್ಲಿ ಇವರು ಮಧು ಬಂಗಾರಪ್ಪನವರು ನಮ್ಗೊಂದು ಹಕ್ಕುಪತ್ರ ಕೊಟ್ಟಿದ್ದಾರೆ. ಆ ಹಕ್ಕುಪತ್ರನು ಈಗ ನಮ್ಗೆ ಕೈಗೆ ಸಿಗ್ತಾ ಇಲ್ಲ ಅಂದ್ರೆ ಇದು ಫಾರೆಸ್ಟ್ ಆಗಿರೋದ್ರಿಂದ ನಮ್ ಕೈಗೆ ಏನು ಬೆನಿಫಿಟ್ ಸಿಗ್ತಾ ಇಲ್ಲ ಈಗ. ಅಂದ್ರೆ ಈಗ ಹಿಂದಲಿಂದನೂ ಯಾವ ಸರ್ವೆ ನಂಬರ್ 70 ಅಂತೇಳಿ ಈ ಸಿರುವಂತೆ ಪಂಚಾಯತಿಯಲ್ಲಿ ನಮ್ಗೆಲ್ಲ ಹಕ್ಕುಪತ್ರ ಇದನ್ನ ಮನೆ ಎಲ್ಲ ಕಂದಾಯ ಕಟ್ಸ್ಕೊಂಡು ಹೋಗ್ತಾ ಇದ್ರು. ಈಗ ನೋಡಿದ್ರೆ ಈಗ ಮುರ್ತೂರು ಗ್ರಾಮ ಪಂಚಾಯತಿ ಸೇರೈತೆ ಅಂತೇಳಿ ನಮ್ಮೂರು ಎಲ್ಲ ಇದನ್ನ ಹಕ್ಕುಪತ್ರನ ಅಲ್ಲಿಗೆ ಫಾರೆಸ್ಟ್ ಇಂದ ಕೊಟ್ಟಾರು. ಫಾರೆಸ್ಟ್ ಅಂದ್ರೆ ಇವರು ಗ್ರಾಮ ಪಂಚಾಯತಿಯರು ಕೊಟ್ಟಾರು. ಹಂಗಾಗಿ ಈಗ ನಮ್ಗೆ ಸವಲತ್ತುಗಳನ್ನ ಯಾವುದೇ ರೀತಿಯಲ್ಲಿ ನಮ್ಗೆ ಸವಲತ್ತುಗಳನ್ನ ಸಿಗ್ತಾ ಇಲ್ಲ ಸರ್ಕಾರದಿಂದ. ಈ ಗ್ರಾಮ ಪಂಚಾಯತಿನ ಆದ್ರೂ ಕೂಡ ನಮ್ಗೊಂದು ಕಾರ್ಯ ಯಾವುದೇ ಒಂದು ನೀರು ಕುಡಿಯೋಕೆ ಸರಿ ಸಮಾನವಾಗಿ ನೀರಿರೋದಿಲ್ಲ, ವಾಟರ್ ಸಪ್ಲೈ ನೀರಿಲ್ಲ. ಮತ್ತೆ ಈ ಮನೆ ಏನೋ ನಮ್ಮ SC/STಗೆ ಮನೆ ಕೊಡ್ತಾರ, ಆ ಮೀಸಲಾತಿ ಹಣ ಯಾವುದೂ ಸಿಗ್ತಾ ಇಲ್ಲ. ಯಾವುದೇ ಒಂದು ನಮ್ಮ ಬೆನಿಫಿಟ್ ಅನ್ನೋದು ನಮ್ಮ ಊರಿಗೆ ಸಿಗ್ತಾ ಇಲ್ಲ ಈಗ. ಹಂಗಾಗಿ ಈಗ ಎಲ್ಲ ಸರ್ಕಾರದಿಂದ ನಮಗೆ ಈ ಸವಲತ್ತನ್ನ ಒದಗಿಸಿಕೊಡ್ಬೇಕಂಬಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಮಧು ಬಂಗಾರಪ್ಪ ಏನಂತ ಹೇಳ್ತೀವಿ ಅಂದ್ರೆ ಈಗ ನಮ್ಗೆ ಈ ರೀತಿಯಲ್ಲಿ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ, ಎರಡು ಮಧ್ಯಂತರ ಆಗ್ಬಿಟ್ಟಿದೀವಿ. ಹಿಂದಲಿಂದ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯಿಂದನು ಉಳಿಸಿ ಬಂದಂತ ಈ ಊರಲ್ಲಿ ವಾಸ ಮಾಡಿದಂತವ್ರನ್ನ ಈಗ ಫಾರೆಸ್ಟ್ ಬಿಡಿಸ್ಕೊಳಕ್ ಹೊರಟಿದ್ದಾರೆ. ಅದನ್ನ ಏನಾರ ಮಾಡಿ ನೀವು ನಮಗೆ ಇದನ್ನ ನಮ್ ಹಕ್ಕುಪತ್ರ ಕೊಡಬೇಕು. ಈ ಫಾರೆಸ್ಟ್ ಅನ್ನೋದು ಆಗುವನ್ನೋದ ನಿಲ್ಲಿಸಿ ನಮ್ಗೊಂದು ಹಕ್ಕುಪತ್ರ ಕೊಡ್ಬೇಕಂಬ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಹೆಸರೇನು ಹೇಳೋದ್ ಬಿಡಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲಿ ಎಲ್ಲ ಭಾಗದಲ್ಲಿ ರೈತರ ಮೇಲೆ ಬಡವರ ಮೇಲೆ ಅರಣ್ಯ ಇಲಾಖೆ ದೌರ್ಜನ್ಯ ಇವತ್ತು ಬಹಳ ಗಂಭೀರವಾಗಿ ನಡೀತಾ ಇದೆ. ಬಹಳ ವರ್ಷಗಳಿಂದ 50-60 ವರ್ಷಗಳಿಂದ ತೋಟ ಮಾಡಿರೋದು, ಬೋರ್ವೆಲ್ ತೆಗೆದಿರೋದು, ಸಾಲ ಮಾಡಿರೋದು, ಇಂಥ ಪ್ರದೇಶಗಳನ್ನು ಇಂಥ ಜಮೀನುಗಳನ್ನು ಸಹ ಅರಣ್ಯ ಇಲಾಖೆ ನಮ್ದು ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ. ಆಮೇಲೆ ಮನೆಗಳ ಕಟ್ಕೊಂಡವರು ಬಹಳ ವರ್ಷದಿಂದ ಮನೆಗಳು ಕಟ್ಕೊಂಡು ಹಕ್ಕುಪತ್ರ ಇರೋ ಜಮೀನು, ಹಕ್ಕುಪತ್ರ ಇರೋ ಮನೆಗಳನ್ನು ಸಹ ಅರಣ್ಯ ಅಂತ ಹೇಳಿ ಇವತ್ತು ಪಾಣಿಯಲ್ಲಿ ಎಂಟ್ರಿ ಮಾಡ್ತಕ್ಕಂತ ಕೆಲಸ ನಡೀತಾ ಇದೆ. ಇದಕ್ಕೆ ಇವತ್ತು ಉದಾಹರಣೆ ಅಂದ್ರೆ ಈ ಕಾನ್ಲೆಪುರ ಗ್ರಾಮದಲ್ಲಿ 23 ಕುಟುಂಬಗಳು ವಾಸ ಆಗಿದ್ದಾರೆ. ಇವರೆಲ್ಲ ಛಲವಾದಿ ಜನಾಂಗ, ಪರಿಶಿಷ್ಟ ಜಾತಿಯ ಛಲವಾದಿ ಜನಾಂಗಕ್ಕೆ ಸೇರಿದವರು. ಇವರ ತಂದೆ ಅಜ್ಜನ ಕಾಲದಿಂದ ಇಲ್ಲಿ ವಾಸ ಆಗಿದ್ದಾರೆ. ಮಧು ಬಂಗಾರಪ್ಪನವರು ಹಿಂದೆ ಶಾಸಕರಾದಾಗ 2017ರಲ್ಲಿ ಇವರಿಗೆಲ್ಲರಿಗೂ ಪ್ರತಿಯೊಂದು ಮನೆಗೂ ಹಕ್ಕುಪತ್ರವನ್ನ, ಜಾಗಕ್ಕೆ ಹಕ್ಕುಪತ್ರವನ್ನ ಕೊಟ್ಟಿದ್ದಾರೆ. ಆದ್ರೆ ಈಗ ಅರಣ್ಯ ಇಲಾಖೆ ಆಲಹಳ್ಳಿಯಲ್ಲಿ ಇವ್ರದೆಲ್ಲ ಸಭೆ ಕರೆದು ಇದನ್ನ ಅರಣ್ಯ ಅಂತ ಮಾಡ್ತಾ ಇದೀವಿ, ಹಿಂದೆ ಇದು ಅರಣ್ಯ ಆಗಿದೆ ಅಂತ ಹೇಳಿ ಇವರಿಗೆ ನೋಟಿಸ್ ಗಳನ್ನು ಕೊಟ್ಟಿದ್ದಾರೆ. ಈಗ ಅರಣ್ಯ ಅಂತ ಹೇಳಿ ಪಹಣಿಯಲ್ಲೂ ಸಹ ದಾಖಲು ಮಾಡ್ತಕ್ಕಂತ ಕೆಲಸ ಈಗ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ದಾಖಲಾಗ ಸಂಭವ ಇದೆ ಸದ್ಯದಲ್ಲೇ. ಜೊತೆಗೆ ಸಿರುವಂತೆ ಪಂಚಾಯತಿ ಅಂತ ಇವ್ರದ್ದು ಗೊತ್ತಿಲ್ಲ, ಮರ್ತೂರ್ ಪಂಚಾಯತಿ ಅಂತ ಗೊತ್ತಿಲ್ಲ. ಮೊದ್ಲು ಸಿರುವಂತೆ ಗ್ರಾಮ ಪಂಚಾಯತಿಯವರು ಕಂದಾಯವನ್ನ ಡಿಮ್ಯಾಂಡ್ ಅನ್ನ ಇಟ್ಕೊಂಡಿದ್ರು. ಈಗ ಮರ್ತೂರಿಗೆ ಹೋಗಿದೆ ಅಂತ ಹೇಳ್ತಾರೆ. ಈ ಜನರಿಗೆ ಸರಿಯಾದ ತಿಳುವಳಿಕೆಯನ್ನ ದಲಿತ ವರ್ಗಕ್ಕೆ ಇವತ್ತು ಕೊಡ್ತಕ್ಕಂತ ಕೆಲಸವನ್ನ ಅಧಿಕಾರಿಗಳು, ಮುಖಂಡರುಗಳು, ಯಾರು ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ. ಇವತ್ತು ಮಧು ಬಂಗಾರಪ್ಪನವರು ಜಿಲ್ಲೆಯಲ್ಲಿ ನಾನು ಪಾದಯಾತ್ರೆ ಮಾಡಿದ್ದು, ಯಾವುದೇ ಜಮೀನನ್ನ ಒಕ್ಕಲೆಬ್ಬಿಸಬಾರ್ದು, ಮತ್ತೆ ಅರಣ್ಯ ಇಲಾಖೆ ದೌರ್ಜನ್ಯ ನಿಲ್ಬೇಕು, ಮುಳುಗಡೆ ಜಮೀನ್ ಕೊಡ್ಬೇಕು ಅಂತ ಪಾದಯಾತ್ರೆ ಮಾಡಿದ್ರು ಚುನಾವಣೆಗೂ ಮುಂಚೆ. ಈಗ 14 ತಿಂಗಳಾಗಿದೆ ಚುನಾವಣೆ ಮುಗಿದು, ಆದರೆ ರೈತರ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡೀತಾ ಇದೆ, ಬಡವರ ಮೇಲೆ ನಡೀತಾ ಇದೆ. ಬಡವರ ಭೂಮಿ ಮತ್ತು ಮನೆಯನ್ನ ಅರಣ್ಯ ಇಲಾಖೆ ಪಹಣಿಯಲ್ಲಿ ನಂದು ಅಂತ ಎಂಟ್ರಿ ಮಾಡೋಂತ ಕೆಲಸವನ್ನ ಮಾಡಿದೆ. ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಶಿವಮೊಗ್ಗಕ್ಕೆ ಬಂದಾಗ ಹೇಳಿದ್ರು, ರಾಜ್ಯದಲ್ಲೇ ಅತಿ ಹೆಚ್ಚು ಭೂಮಿ ಸಮಸ್ಯೆ ಇರೋದು ಶಿವಮೊಗ್ಗದಲ್ಲಿ. ನಾವು ಹಕ್ಕುಪತ್ರ ಕೊಟ್ಟಿರೋದು ಕಂದಾಯ ಇಲಾಖೆಯಿಂದ ಕೊಟ್ಟಿರೋದಕ್ಕೂ ಸಹ ಅರಣ್ಯ ಇಲಾಖೆಯವ್ರು ನಮ್ದು ಅಂತಿದ್ದಾರೆ. ಇದು ನನ್ನ ಕೈಲೂ ಬಗೆಹರಿಸಕ್ ಅಸಾಧ್ಯ ಅಂತ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರು ಹೇಳಿದ್ರು. ಮಧು ಬಂಗಾರಪ್ಪನವರು ಈಗ ಪಾದಯಾತ್ರೆ ಮಾಡಿದಾಗ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು 1.5 ವರ್ಷದಿಂದ ಶಿವಮೊಗ್ಗಕ್ಕೆ ಬಂದಾಗ
ನಾವು ಅಧಿಕಾರಕ್ಕೆ ಬಂದ್ರೆ ತಕ್ಷಣನೇ ಈ ಸಮಸ್ಯೆ ಎಲ್ಲ ಬಗೆಹರಿಸ್ತೀವಿ ಅಂದಿದ್ರು. ಆದ್ರೆ ಮುಖ್ಯಮಂತ್ರಿಗಳು 14 ತಿಂಗಳಾದ್ರೂ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿಲ್ಲ. ಮಧು ಬಂಗಾರಪ್ಪನವರು ಅರಣ್ಯ ಮಂತ್ರಿ, ಕಂದಾಯ ಮಂತ್ರಿಗಳು ಇವರು ಮುಖ್ಯಮಂತ್ರಿಗಳ ಸಭೆ ಮಾಡಿ ಅವರ ಗಮನಕ್ಕೆ ತಂದು ಇದನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಈಗ ನಮ್ಮ ಮುಂದಿನ ಆಯ್ಕೆ ಏನು ಅಂದ್ರೆ, ಇವರೆಲ್ಲ ದಲಿತರು, ಹಂದುಗೋಡ್ ಕಾಯಿಲೆ ಪೀಡಿತರು ಇದರಲ್ಲಿದ್ದಾರೆ, ಸುಮಾರು ಜನ ಕಾಯಿಲೆ ಬಂದವರು ಇದ್ದಾರೆ. ಅವ್ರ ಜೀವನನೇ ಅಸಾಧ್ಯ ಆಗಿದೆ. ಈಗ ಇಲ್ಲೊಬ್ರು ಇದ್ದಾರೆ, ಅವನು ಬಹಳ ಬಲವಾಗಿದ್ದವನು, ಅವನ ಪರಿಸ್ಥಿತಿ ಹಿಂಗಾಗಿದೆ, ಕೈ ಕಾಲೆಲ್ಲ ಸೊಟ್ಟಾಗಿ ಇವತ್ತು ಅವನು ಜೀವನನೇ ಮಾಡದೇ ಇರೋ ಪರಿಸ್ಥಿತಿಯಲ್ಲಿ ಇದ್ದಾನೆ. ಇಂಥವ್ರು ಇದ್ದಾರೆ ದಲಿತರಲ್ಲಿ. ಇಂಥವ್ರ ಮೇಲೆ ಅಮಾನುಷ ದೌರ್ಜನ್ಯ ಸರ್ಕಾರದ್ದು ಅಂತಾನೆ ನಾ ಹೇಳ್ಬೇಕಾಗತ್ತೆ. ಇವ್ರದ್ದೇನಾರು ಅದೇ ಒಂದು ಹಕ್ಕುಪತ್ರ ಕೊಟ್ಟಿದ್ರು ಸಹ ಅರಣ್ಯದವ್ರು ಏನಾರು ಅರಣ್ಯ ಅಂತ ಪಹಣಿಲಿ ಎಂಟ್ರಿ ಮಾಡೋದಕ್ಕೆ ಹೊರಟ್ರೆ ಇವ್ರನ್ನೆಲ್ಲ ಅರಣ್ಯ ಇಲಾಖೆ ಕಚೇರಿ ಒಳಗೆ ನಾವು ಧರಣಿ ಮಾಡ್ಬೇಕಾದಂತ ಕೆಲಸವನ್ನ ಮಾಡ್ಬೇಕಾಗತ್ತೆ ಅಂತ ನಾ ಎಚ್ಚರಿಕೆ ಕೊಡ್ತೇನೆ. ನಮ್ ಜೊತೆಗೆ ದಲಿತ ಸಂಘರ್ಷ ಸಮಿತಿ ರಾಜ್ಯ ಪದಾಧಿಕಾರಿ ಆದಂತ ದೂಗೂರು ಪರಮೇಶ್ವರ್ ಅವರು, ಹಿರಿಯಣ್ಣವರು, ಧರ್ಮಣ್ಣವರು ಎಲ್ಲರೂ ಇದ್ದಾರೆ, ಪ್ರಭಾಕರ್ ಅವರು ಇದ್ದಾರೆ. ಈಗ ಇದ್ರ ಬಗ್ಗೆ ತೀವ್ರವಾದಂತ ಹೋರಾಟ ಮಾಡಿದ್ರೆ ಮಾತ್ರ ಜನಕ್ಕೆ ನ್ಯಾಯ ಸಿಗತ್ತೆ. ಇಲ್ಲ ಅಂದ್ರೆ ಜಿಲ್ಲಾ ಮಂತ್ರಿ ಮಧು ಬಂಗಾರಪ್ಪನವರು ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ತಕ್ಷಣನೇ ಇದೇ ರೀತಿ ಸಾಗರ್ ತಾಲೂಕು, ಶಿವಮೊಗ್ಗ ಸಾಗರ್ ತಾಲೂಕಲ್ಲಿ, ಸೊರಬ ತಾಲೂಕಲ್ಲಿ ನೂರಾರು ಗ್ರಾಮಗಳಲ್ಲಿ ಈ ಸಮಸ್ಯೆ ಈಗ ಪ್ರಾರಂಭ ಮಾಡಿದೆ. ಇದಕ್ಕೆ ತಕ್ಷಣ ಪರಿಹಾರ ಮಾಡ್ಬೇಕು ಅಂತ ಆಗ್ರಹ ಪಡಿಸ್ತೇವೆ. ನಾವು ಇವತ್ತು ಎಲ್ಲ ನಮ್ಮ ಸಮಿತಿಯವರು ಮತ್ತು ಮಲೆನಾಡು ಏನು ರೈತ ಹೋರಾಟ ಸಮಿತಿಯ ಅಧ್ಯಕ್ಷ ಆದಂತ ತೀನಾ ಶ್ರೀನಿವಾಸ್ ಅವರು ಕೂಡ ನಮ್ಮ ದಲಿತ ಸಂಘ ಸಮಿತಿಯ ಸಂಚಾಲಕರುಗಳು ಮತ್ತು ಎಲ್ಲರೂ ಕೂಡ ಕಾಂದೇಪುರಕ್ಕೆ ಭೇಟಿ ಕೊಟ್ಟಿದ್ದೇವೆ. ಕಾಂದೇಪುರದಲ್ಲಿ ಸಮಸ್ಯೆಗಳು, ಇಲ್ಲಿ ನಮ್ಮ ದಲಿತ ಜನಾಂಗ ಈಗಾಗಲೇ ನಮ್ಮ ಚಲವಾದಿ ಜನಾಂಗದವರು ಸುಮಾರು 25-30 ಮನೆಗಳು ಇಲ್ಲಿ ಇದ್ದಾವೆ. ಇವರು ಸುಮಾರು 3 ತಲೆಮಾರಿನ ಕುಟುಂಬ ಇಲ್ಲಿ ವಾಸವಾಗಿದ್ದಾರೆ. ಇವರಿಗೆ ಈ ಹಿಂದೆ ಹಕ್ಕುಪತ್ರವನ್ನ ಕೊಟ್ಟಿದೆ, ಗ್ರಾಮ ಪಂಚಾಯಿತಿ ಶಿರವಂತಿಯಲ್ಲಿ ಹಕ್ಕುಪತ್ರವನ್ನು ಕೊಟ್ಟಿದೆ. ಮಧು ಬಂಗಾರಪ್ಪನವರು ಹಿಂದೆ ಶಾಸಕರಾದಂತ ಸಂದರ್ಭದಲ್ಲಿ ಅವರಿಗೆ ಕೊಡಿಸಿದ್ದಾರೆ. ಆದ್ರೆ ಅವರಿಗೆ ಡಿಮ್ಯಾಂಡ್ ಅನ್ನ ಏರ್ಸಿಲ್ಲ ಅಂತ ಅವ್ರು ಹೇಳ್ತಾರೆ. ಡಿಮ್ಯಾಂಡ್ ಏರ್ಸಿಲ್ಲ ಮತ್ತು ಅವರಿಗೆ ಏನು ಇಲ್ಲಿ ಕಂದಾಯವನ್ನ ಕಟ್ಸ್ಕೊಳ್ತಾ ಇಲ್ಲ ಅಂತ ಹೇಳಿ, ನಾಗರಿಕ ಸೌಲಭ್ಯಗಳು ಏನು ಕೂಡ ಕೊಡ್ತಾ ಇಲ್ಲ. ಇಲ್ಲಿ ಮನೆ ಮತ್ತು ರಸ್ತೆ, ನೀರು, ಇಲ್ಲೇನು ಬೆಳಕು ಇವೆಲ್ಲವೂ ಕೂಡ ಈ ಕ್ಷೇತ್ರಕ್ಕೆ ಕೊಡ್ತಾ ಇಲ್ಲ, ಈ ಕಾಂದೇಪುರಕ್ಕೆ ಕೊಡ್ತಾ ಇಲ್ಲ. ಇದು ತುಂಬಾ ಅನ್ಯಾಯ ಆಗಿದೆ. ದಲಿತರಿಗೆ ಮಾಡ್ತಕ್ಕಂತ ಅನ್ಯಾಯ. ದಲಿತರಿಗೆ ಇಷ್ಟು ಈ ರೀತಿಯಾದ ಸರ್ಕಾರ ಬೇಜವಾಬ್ದಾರಿತನ ವಹಿಸುತ್ತೆ ಅಂತಂದ್ರೆ ಇವತ್ತು ನಾವು ಇಲ್ಲಿನ ಸರ್ಕಾರಕ್ಕೆ ಮತ್ತು ಆಡಳಿತಕ್ಕೆ ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇವತ್ತು ಇವರು ಇಲ್ಲಿ ಮೊನ್ನೆ ಶಿವಮೊಗ್ಗಕ್ಕೆ ಹೋಗಿ ಬಂದಿದ್ದಾರೆ. ಇವರು ಬದುಕದೇ ಕಷ್ಟ ಇದೆ. ಈಗ ಡೈಲಿ ಹೋಗ್ಬಿಟ್ಟು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಕ್ಕಂತ ಪರಿಸ್ಥಿತಿ. ಅರಣ್ಯ ಇಲಾಖೆಗೆ ತಿರುಗ್ತಾ ಇದ್ದಾರೆ. ಶಿವಮೊಗ್ಗಕ್ಕೆ ಮೊನ್ನೆ 23 ಜನ 30 ಜನ ಹೋಗ್ಬಿಟ್ಟು ಅಲ್ಲಿ ಅರಣ್ಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಬಂದಿದ್ದಾರೆ. ಆ ಭೇಟಿಯ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ದಾರೆ, ಇಲ್ಲ ಇಲ್ಲಿ ಸರ್ಕಾರ ಕಷ್ಟ ಇದೆ, ನೀವು ಮಾಡ್ಲೇಬೇಕಾಗತ್ತೆ, ನೀವು ಏನಾದ್ರೂ ಪರಿಹಾರವನ್ನ ಕಂಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಹಾಗಾಗಿ ಅವ್ರು ಆತಂಕದಲ್ಲಿದ್ದಾರೆ. ಇವತ್ತು 25-30 ಮನೆ ಆತಂಕದಲ್ಲಿದ್ದಾರೆ. ಹಾಗಾಗಿ ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಆಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಕೂಡಲೇ ಇಲ್ಲಿ ಬಂದು ಅವರ ಪರಿಹಾರ, ಅವ್ರ ಏನು ಸಮಸ್ಯೆಗಳನ್ನ ಪರಿಹಾರವನ್ನ ಮಾಡ್ಬೇಕು. ಮತ್ತೆ ಕ್ಷೇತ್ರಕ್ಕೆ ಶಾಸಕರು ಕೂಡ ಹೌದು, ಅವರು ಜಿಲ್ಲಾ ಮಂತ್ರಿಗಳು ಕೂಡ ಹೌದು. ಹಾಗಾಗಿ ಅವರ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಹಕ್ಕುಪತ್ರವನ್ನ ಏನಿದಾವೆ ಅದಕ್ಕೆ ತಕ್ಷಣ, ಅಥವಾ ಇಲ್ಲಿ ಏನು ಶಿರವಂತಿಗೆ ಬರುತ್ತೋ ಅಥವಾ ಇದಕ್ಕೆ ಯಾರು ಇನ್ನೊಂದು ಪಂಚಾಯತ್ ಯಾವುದು ಮುರ್ತೂರು ಪಂಚಾಯತ್ಗೆ ಬರುತ್ತೋ ಅದನ್ನ ಬಗೆಹರಿಸಬೇಕು. ಬಗೆಹರಿಸಿಬಿಟ್ಟು ಅವರಿಗೆ ಏನು ಸರ್ಕಾರದ ಹಕ್ಕುಪತ್ರಗಳು ಏನಿದಾವೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಹಕ್ಕುಪತ್ರವನ್ನ ಮಾಡ್ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಈಗಾಗಲೇ ನಮ್ಮ ಕಾಂದೇಪುರದಲ್ಲಿ ಅನೇಕ ಕಡೆ ಮನೆಗಳು ಈಗಾಗಲೇ ಬಿದ್ದಿದ್ದಾವೆ. ಹಾಗೆ ಅವರು ಗಂಜಿ ಕೇಂದ್ರವನ್ನು ಕೂಡ ಆ ಶಾಲೆಯಲ್ಲಿ ಮಾಡಿದ್ದಾರಂತೆ. ನಾವು ಕಾಂದೆ ಗ್ರಾಮದಲ್ಲಿ ಕೂಡ ಹೀಗೆ ಈ ಮಳೆಯಿಂದ, ಸಾಕಷ್ಟು ಮಳೆಯಿಂದ ಇವತ್ತು ಆ ಜಮೀನುಗಳು ಕೊಚ್ಕೊಂಡು ಹೋಗ್ತಾ ಇದ್ದಾವೆ, ಮನೆಗಳು ಕೊಚ್ಕೊಂಡು ಹೋಗ್ತಾ ಇದ್ದಾವೆ, ಮನೆಗಳು ಬೀಳ್ತಾ ಇದ್ದಾವೆ. ಹೀಗಾಗಿ ಇಲ್ಲಿ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಬಂದು ಕೂಡಲೇ ಅವ್ರಿಗೆ ಏನು ಅನಾಹುತಗಳು ಆಗಿದ್ದಾವೆ ಅವ್ರಿಗೂ ಕೂಡ ಪರಿಹಾರಗಳನ್ನ ಕೊಡಿಸ್ಬೇಕು. ಈಗ ನಮ್ಮ ಎಲ್ಲಾ ದಲಿತ ಜನಾಂಗದ ಏನು ಕಷ್ಟದಲ್ಲಿದ್ದಾರೆ, ಈ ಭಾಗದಲ್ಲಿ ಸಾಕಷ್ಟು ಜನ ಹೇಳಿದ್ರು, ಈಗ ಎಲ್ಲವನ್ನೂ ಕೂಡ ಫಾರೆಸ್ಟ್ ಲ್ಯಾಂಡ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಅದನ್ನ ಅರಣ್ಯ ಮಂತ್ರಿ, ನಮ್ಮ ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಅರಣ್ಯ ಮಂತ್ರಿಗಳು ಮತ್ತು ಕಂದಾಯ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಅವರಿಗೆ ತಿಳಿಸಿ, ಏನು ಮಂತ್ರಿ ಮಧು ಬಂಗಾರಪ್ಪನವರು ಇದ್ದಾರೆ, ಇಲ್ಲಿ ಅರಣ್ಯ ಆಗ್ತಕ್ಕಂಥದ್ದನ್ನ ತಪ್ಪಿಸ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಮುಂದಿನ ದಿನಗಳಲ್ಲಿ ನಾವು ಹೋರಾಟಗಳನ್ನ ಮಾಡ್ಲಿಕ್ಕೆ ನಾವು ಏನು ಇವರ
ಹಕ್ಕುಪತ್ರದ ವಿಚಾರದಲ್ಲಿ ಒಂದು ಅರಣ್ಯನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಶಿವಮೊಗ್ಗ ಆಗ್ಬೋದು ಮತ್ತು ಸಾಗರದ ಅರಣ್ಯ ಇಲಾಖೆ ಎದುರುಗಡೆ ನಾವು ಹೋರಾಟಗಳನ್ನ ಮಾಡ್ಲಿಕ್ಕೆ ತಯಾರಿದ್ದೀವಿ. ತಕ್ಷಣ ಬಂದು ಇವರಿಗೆ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ನಮಸ್ಕಾರ.